ಜೀವನ ತೃಪ್ತಿಯನ್ನು ಹೊಂದಿ ಬಿಡುಗಡೆಯನ್ನು ಹೊಂದಿದೆ. ಹಾಗೆ ಈ ವಿದ್ಯೆ ಇದನ್ನ ಹಲವಾರು ಹೆಸರುಗಳಲ್ಲಿ ಹೇಳ್ತೀವಿ. ಒಂದು ಶಿವಶಕ್ತಿ ಸಾಧನೆ ಅಂತ ಹೇಳ್ತೀವಿ, ಅಥವಾ ತ್ರಿಪುರಾರಾಸನೆ ಅಂತ ಹೇಳ್ತೀವಿ. ಆಮೇಲೆ ಅಥವಾ ಅದನ್ನು ಸಿಂಪಲ್ ಆಗಿ ಈ ಹಂತದಿಂದ ಸಿದ್ಧಯೋಗ, ಸಿದ್ಧಾರ್ಥಿ ಅಂತ ಹೇಳ್ತೀವಿ. ಆನಂತರ ಎರಡನೇ ಹಂತದಲ್ಲಿ ಶಿವಶಕ್ತಿ ಸಾಧನೆ ಬರುತ್ತೆ. ಅದರಲ್ಲಿ ಕುಂಡಲಿನಿ ಯೋಗಗಳು ಬರುತ್ತೆ, ಅಂದ್ರೆ ಮೃತ ಸಂಜೀವಿನಿ ವಿದ್ಯೆಗಳು ಬರುತ್ತೆ. ಅನಂತರ ಶಾಂಭವಿ ಸಾಧನೆ ಬರುತ್ತೆ, ಥರ್ಡ್ ಐ ಆಕ್ಟಿವೇಶನ್, ಅದರಲ್ಲಿ ಹೀಲಿಂಗ್ ಮಾಡ್ತಕ್ಕಂಥದ್ದು, ಅದರ ಮೇಲೆ ಮೆಡಿಟೇಟ್ ಮಾಡ್ತಕ್ಕಂಥದ್ದು. ಆನಂತರ ಶಕ್ತಿ ಸಾಧನೆ, ತ್ರಿಪುರ ತಾಯಿ ಭಗವತಿಯ ತ್ರಿಪುರ ಲಲಿತಾ ತ್ರಿಪುರ ಸುಂದರಿ ಸಾಧನೆ, ಶ್ರೀವಿದ್ಯಾ ಬಾಲ ಸಾಧನೆಗಳು, ಹೀಗೆ ಶ್ರೀಚಕ್ರ ಯಂತ್ರಗಳಲ್ಲಿ ಮಾಡ್ತಕ್ಕಂಥದ್ದು. ಸೊ ಅದನ್ನೆಲ್ಲ ಎರಡೂ ಅಭ್ಯಾಸ ಮಾಡ್ತಾ ನಮ್ಮಲ್ಲಿ ಇರ್ತಕ್ಕಂತಹ ಇನ್ನೊಂದು ಯಾನ್ ಅಂತ ಈಡ ಮತ್ತು ಪಿಂಗಳ ಅಥವಾ ಅರ್ಧನಾರೀಶ್ವರ. ಆ ಅರ್ಧನಾರೀಶ್ವರ ಏಕೋಭಾವ, ಎರಡು ಒಂದೇ ಅಂತ ತಿಳ್ಕೊಳ್ಳುವಂತ ಒಂದು ಪ್ರಜ್ಞೆ ಬರುತ್ತೆ. ಆಗ ನಮ್ಮ ಕುಂಡಲಿನಿ ನಿಜ ಕುಂಡಲಿನಿ ರೂಪದಲ್ಲಿ ಜಾಗೃತಿ ಆಗುತ್ತೆ. ಕುಂಡಲಿನಿ ವಿಷಯ ಯಾವತ್ತು ಜಾಗೃತಿ ಆಗುತ್ತೋ ಆಗ ಅದು ಸಹಸ್ರಾರವನ್ನು ಮೀಟಿ ಈಚೆ ಬಂದು ನಂತರ ಮೇಲ್ಮುಖವಾಗಿ ಅದನ್ನ ಟ್ರಾವೆಲ್ ಮಾಡೋದಿಲ್ಲ, ಮುಂದೆ ವಿದ್ಯೆಗಳಲ್ಲಿ ಬರುತ್ತೆ.